ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಮಾಡಿದ ಸರ್ಕಾರ. ಇದೇ ಮಧ್ಯೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರ್ನಾಟಕದಲ್ಲಿ ಪೆಟ್ರೋಲ್ ಖಾಲಿ ನೋ ಸ್ಟಾಕ್ ಎಂಬ ಬೋರ್ಡ್ ಹಾಕಿದಂತ ಪೆಟ್ರೋಲ್ ಬಂಕ್ನವರು ರಾಜ್ಯಾದ್ಯಂತ ಪೆಟ್ರೋಲ್ ಬೆಲೆ 2 ರೂಪಾಯಿ ಕೂಡ ಹೆಚ್ಚಳವಾಗಿದೆ. ಇದೇ ಮಧ್ಯೆ LPG ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರದಿಂದ ಪ್ಲಾನ್ ಬಿ ರೆಡಿ ಆಗ್ತಾ ಇದೆ. ಭಾರತದ ಅಡುಗೆ ಮನೆಗೆ ಹೊಸ ಸಿಲಿಂಡರ್ಗಳು ಕಾಲಿಡಲಿವೆ. ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ನೋಡೋಣ. ಕರ್ನಾಟಕದಲ್ಲಿ ಇನ್ನು 1 ವಾರ ಭಾರಿ ಮಳೆಯಾಗುವ ಮುನ್ಸೂಚನೆ. ಈ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಸಾಧ್ಯತೆ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಬಂದಿದೆ. ನಿಮ್ಮ ಊರಿನ ಹೆಸರು ಇದೆಯಾ? ಎಲ್ಲ ಮಾಹಿತಿ ನೋಡೋಣ. ಇನ್ನು ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಸತತವಾಗಿ ಕುಸಿತ ಕಂಡ ಬಂಗಾರ ಏಕಾಏಕಿ ದಿಢೀರನೆ 35,000 ರೂಪಾಯಿವರೆಗೆ ಏರಿಕೆ ಆಗಿದೆ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯ ಸರ್ಕಾರದ ಜನಪ್ರಿಯ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಈಗ 27ನೇ ಕಂತಿನ 2,000 ರೂಪಾಯಿ ಕೂಡ ಬಿಡುಗಡೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ, ವಿಜಯಪುರ, ದಾವಣಗೆರೆ, ಕಲಬುರಗಿ, ಹಾಸನ, ಮೈಸೂರು ಮತ್ತು ಕೊಡಗು ಜಿಲ್ಲೆ ಸೇರಿದಂತೆ ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾವಾಗಿದೆ. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೂ 2,000 ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ಇಲ್ಲಿ ವಿಶೇಷವೇನೆಂದರೆ ಫೆಬ್ರವರಿಯಲ್ಲಿ 2 ಕಂತು ಹಾಕಿದ ಸರ್ಕಾರ ಮಾರ್ಚಲ್ಲಿ 1 ಸಲ ಹಾಕಿ ಒಟ್ಟು 3 ಕಂತುಗಳನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಮಾಡಿದೆ. ಅಂದರೆ 2 ತಿಂಗಳ ಅವಧಿಯಲ್ಲಿ 6,000 ರೂಪಾಯಿ ಫಲಾನುಭವಿಗಳಿಗೆ ಜಮೆ ಆದಂತಾಗಿದೆ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಮಯದಲ್ಲಿ ಈ ಒಂದು ಹಣ ಮಹಿಳೆಯರಿಗೆ ತುಂಬಾನೇ ಸಹಾಯಕವಾಗಿದೆ. ಅಂದ ಹಾಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗಾಗಿ 31 ತಿಂಗಳು ಕಳೆದಿದ್ದು, ಆದರೆ ಸರ್ಕಾರ 27 ಕಂತು ಮಾತ್ರ ಜಮೆ ಮಾಡಿದೆ. ಅಂದರೆ ಈಗಲೂ ಕೂಡ 4 ಕಂತಿನ ಹಣ ಫಲಾನುಭವಿಗಳಿಗೆ ಜಮೆ ಆಗುವುದು ಬಾಕಿ ಇದೆ. ಇನ್ನು ಇದೇ ಮಧ್ಯೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಮಿತಿ ಮೀರಿ ಸಾಲ ಮಾಡುತ್ತಿದ್ದು ಕರ್ನಾಟಕವನ್ನು ಆರ್ಥಿಕ ದಿವಾಳಿಯತ್ತ ದೂಡುತ್ತಿದೆ ಎಂದು ಕುಮಾರಸ್ವಾಮಿ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿ, ಇದು ಸಾಲದ ಹೊರೆಯಲ್ಲ, ಬೆಲೆ ಏರಿಕೆಯಿಂದ ತತ್ತರಿಸಿರುವ ತಾಯಂದಿರ ಹಕ್ಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, HD ಕುಮಾರಸ್ವಾಮಿ ಅವರು ಕರ್ನಾಟಕದ ಸಾಲದ ಪ್ರಮಾಣ 8.24 ಲಕ್ಷ ಕೋಟಿ ತಲುಪಿದೆ. ಈ ಒಂದು ವರ್ಷ ಮತ್ತೆ ಲಕ್ಷ ಕೋಟಿ ಅಧಿಕ ಸಾಲ ಕಾಂಗ್ರೆಸ್ ಸರ್ಕಾರ ಮಾಡಲಿದೆ. ಗೃಹಲಕ್ಷ್ಮಿ ಅಂತಹ ಯೋಜನೆಗಳಿಗೆ ನನ್ನ ವಿರೋಧವಿಲ್ಲ, ಆದರೆ ಈ ಹಣಕ್ಕಾಗಿ ರಾಜ್ಯದ ಅಭಿವೃದ್ಧಿ ಕಾಮಗಾರಿ ನಿಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದೇ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ರಾಜ್ಯದಲ್ಲಿ ಬೆಲೆ ಏರಿಕೆ ಮಿತಿ ಮೀರಿ ಹೋಗಿದೆ. ಗೃಹಲಕ್ಷ್ಮಿಯರಿಗೆ ಇದೇ 2,000 ರೂಪಾಯಿ ಹಣದಿಂದ ಕೋಟ್ಯಾಂತರ ಮಹಿಳೆಯರ ಮನೆಯಲ್ಲಿ ಒಲೆ ಉರಿತಾ ಇದೆ. ಇನ್ನು ಕೇಂದ್ರ ಸರ್ಕಾರವು ಕೂಡ ಸಾಲ ಮಾಡಿನೇ ದೇಶ ನಡೆಸುತ್ತಿರುವುದು, ನಾವು ಮಾಡುತ್ತಿರುವ ಸಾಲ ಜನ ಕಳ್ಳನಕ್ಕಾಗಿ ಒಳಕೆ ಆಗ್ತಾ ಇದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ 2,000 ರೂಪಾಯಿ ಜಮೆ ಆಗ್ತಾ ಇದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಬನ್ನೀಗ 2ನೇ ಮಾಹಿತಿಗೆ ಹೋಗೋಣ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ವಾತಾವರಣವು ಬಂಗಾರದ ಮಾರುಕಟ್ಟೆ ಜೊತೆಗೆ ತೈಲ ಮತ್ತು ಇಂಧನದ ಮಾರುಕಟ್ಟೆ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರಲು ಆರಂಭಿಸಿದೆ. ಈಗಾಗಲೇ ಬಂಗಾರದ ಬೆಲೆ ದೊಡ್ಡ ಮಟ್ಟದ ಏರಿಕೆ ಮತ್ತು ಕುಸಿತ ಕಾಣುತ್ತಿದ್ದು, ಇದೇ ಮಧ್ಯೆ ಗ್ಯಾಸ್ ಕೊರತೆಯೂ ಕೂಡ ಎದುರಾಗಿದೆ. ಇದೀಗ ಪೆಟ್ರೋಲ್ ಬೆಲೆಯೂ ಕೂಡ ಏರಿಕೆಯಾಗಿದ್ದು, ಕೆಲವು ಜಾಗದಲ್ಲಿ ನೋ ಸ್ಟಾಕ್ ಎಂಬ ಒಂದು ಬೋರ್ಡ್ ಅನ್ನು ಕೂಡ ಪೆಟ್ರೋಲ್ ಬಂಕ್ನವರು ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧದ ಪರಿಣಾಮ ತೈಲ ಮಾರುಕಟ್ಟೆ ಮೇಲೆ ಗಂಭೀರ ಪರಿಣಾಮ ಬೀರಲು ಆರಂಭಿಸಿದ್ದು, ಈಗ ಇದರ ನೇರ ಎಫೆಕ್ಟು ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ಹಲವೆಡೆಯಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ ಸ್ನೇಹಿತರೆ. ಹೌದು, ಮಾಹಿತಿಯ ಪ್ರಕಾರ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವದ ವದಂತಿ ಹಬ್ಬಿದೆ. ಪಟ್ಟಣದ ಬೆಂಗಳೂರು ರಸ್ತೆಯಲ್ಲಿರುವ 2 ಪ್ರಮುಖ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡ್ ಹಾಕಿದ್ದು, ಇದರಿಂದ ಗ್ರಾಹಕರಲ್ಲಿ ಆತಂಕ ಮೂಡಿಸಿದೆ. ಹೌದು, ಕೊಳ್ಳೇಗಾಲದ 2 ಬಂಕ್ನಲ್ಲಿ ತೈಲ ಖಾಲಿಯಾಗಿದೆ ಎಂಬ ಸುದ್ದಿ ಗೊತ್ತಾಗುತ್ತಿದ್ದಂತೆ ಅದೇ ಪಟ್ಟಣದ ಹಲವು ಪೆಟ್ರೋಲ್ ಬಂಕ್ಗಳ ಮುಂದೆ ವಾಹನ ಸವಾರರು ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಸಂಪೂರ್ಣವಾಗಿ ಖಾಲಿಯಾಗಬಹುದು ಎಂಬ ಭಯದಿಂದ ಸಾವಿರಾರು ಜನರು ಕ್ಯೂನಲ್ಲಿ ನಿಂತು ಇಂಧನ ತುಂಬಿಸಿಕೊಂಡಿರುವ ದೃಶ್ಯಗಳು ಕಂಡು ಬಂದಿವೆ ಸ್ನೇಹಿತರೆ. ಸಂಚಾರಿ ದಟ್ಟಣೆಯೂ ಕೂಡ ಉಂಟಾಗಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಮತ್ತು ಪೆಟ್ರೋಲ್ ಬಂಕ್ ಸಿಬ್ಬಂದಿಯವರು ಹರಸಾಹಸ ಪಟ್ಟಿದ್ದಾರೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡರೆ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು ಎಂಬ
ಆತಂಕ ಈಗ ಜಾಗತಿಕ ಮಟ್ಟದಲ್ಲೇ ಇದ್ದು, ಇದೇ ಕಾರಣಕ್ಕೆ ಪೆಟ್ರೋಲ್ ಬೆಲೆಯೂ ಕೂಡ ಈಗಾಗಲೇ 2 ರೂಪಾಯಿ ಏರಿಕೆ ಆಗಿದೆ. ಹೌದು, ಪವರ್ ಪೆಟ್ರೋಲ್ ಮಾತ್ರ 2 ರೂಪಾಯಿ ಹೆಚ್ಚಳವಾಗಿದೆ ಸ್ನೇಹಿತರೆ. 110 ರೂಪಾಯಿ ಇತ್ತು, ಈಗ 112 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆದರೆ ಸಾಮಾನ್ಯ ಪೆಟ್ರೋಲ್ನಲ್ಲಿ ಯಾವುದೇ ಏರಿಕೆ ಇಲ್ಲ ಸ್ನೇಹಿತರೆ. ಕೇವಲ ಪ್ರೀಮಿಯಂ ಅಥವಾ ಪವರ್ ಪೆಟ್ರೋಲ್ ಮೇಲೆ ಮಾತ್ರ ದರ ಏರಿಕೆ ಅನ್ವಯವಾಗಿದೆ ಎಂದು ಹೇಳಲಾಗ್ತಾ ಇದೆ. ಬನ್ನಿ ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. LPG ಗ್ಯಾಸ್ ಸಮಸ್ಯೆಗೆ ಸರ್ಕಾರ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ. ಹೌದು ಸ್ನೇಹಿತರೆ, ಇರಾನ್ ಇಸ್ರೇಲ್ ಸಂಘರ್ಷದ ಕಾರಣದಿಂದ ಇಡೀ ಭಾರತದಲ್ಲೇ LPG ಸಿಲಿಂಡರ್ ಬೆಲೆ ಅಭಾವ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಸರಿದೂಗಿಸಲು ಕೇಂದ್ರ ಸರ್ಕಾರವು ಕೂಡ ಹರಸಾಹಸ ಪಡ್ತಾ ಇದೆ. ಇದರ ಪರಿಣಾಮ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಬಿ ರೆಡಿ ಮಾಡಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನೀವು ದುಬಾರಿ ಬೆಲೆಯ ಸಿಲಿಂಡರ್ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಯಾಕಂದ್ರೆ ಅಡುಗೆ ಮಾಡಲು ಸುಲಭ ಮತ್ತು ಅತಿ ಕಡಿಮೆ ಬೆಲೆಗೆ ಸಿಗುವಂತಹ ಹೊಸ ಇಂಧನ ವ್ಯವಸ್ಥೆಯು ಭಾರತಾದ್ಯಂತ ಶೀಘ್ರದಲ್ಲೇ ಜಾರಿಗೆ ಬರಲಿದೆ. ಆ ಒಂದು ಹೊಸ ಅನಿಲ ಯಾವುದು ಮತ್ತು ಅದು ಸಾಮಾನ್ಯ ಸಿಲಿಂಡರ್ಗಿಂತ ಹೇಗೆ ಭಿನ್ನ ಎಂಬ ಒಂದು ಕುತೂಹಲಕಾರಿ ಮಾಹಿತಿ ನಮಗೆ ಲಭ್ಯವಾಗಿದೆ. ಹೌದು, ಭಾರತವು ತನ್ನ ಅಡುಗೆ ಅನಿಲದ ಅಗತ್ಯಕ್ಕಾಗಿ ವಿದೇಶಗಳ ಮೇಲೆನೆ ಹೆಚ್ಚಿನ ಅವಲಂಬನೆ ಹೊಂದಿದ್ದು, ಇದೇ ಕಾರಣಕ್ಕೆ LPG ಸಿಲಿಂಡರ್ಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಭವಿಷ್ಯದಲ್ಲಿ ಉಂಟಾಗಬಹುದಾದಂಥ ಕೊರತೆಯನ್ನು ನೀಗಿಸಲು ಭಾರತ ಸರ್ಕಾರ ಈಗಲೇ ಪ್ಲಾನ್ ಬಿ ಸಿದ್ಧಪಡಿಸಿದೆ. ಅದುವೇ DME ಸಿಲಿಂಡರ್. ಹೌದು ಸ್ನೇಹಿತರೆ, ಡೈಮಿಥಲ್ ಈಥರ್ ಎಂಬ ಒಂದು ಹೊಸ ಸಿಲಿಂಡರ್ಗಳು ಶೀಘ್ರವೇ ಭಾರತದ ಅಡುಗೆ ಮನೆಗೆ ಕಾಲಿಡಲಿವೆ. ಹೌದು, ಡೈಮಿಥಲ್ ಈಥರ್ ಎನ್ನುವುದು ಮೆಥನಾಲ್ ಬಳಸಿ ಕೃತಕವಾಗಿ ತಯಾರಿಸಬಹುದಾದ ಒಂದು ವಿಶೇಷ ಇಂಧನವಾಗಿದೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ಇದನ್ನು ತಯಾರಿಸಲು ಬೇಕಾದಂಥ ಮೆಥನಾಲ್ ಅನ್ನು ವಾತಾವರಣದಲ್ಲಿರುವ ಜೀವರಾಶಿ ಕಲ್ಲಿದ್ದಲು ಮತ್ತು ಇಂಗಾಲದ ಡೈಆಕ್ಸೈಡ್ನಿಂದ ಸುಲಭವಾಗಿ ಭಾರತದಲ್ಲಿನೇ ತಯಾರಿಸಬಹುದು. ಅಂದ್ರೆ ಸ್ನೇಹಿತರೆ, ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಯಾಕಂದ್ರೆ ಭಾರತದ ಒಳಗಿನೇ ಈ ಒಂದು ಅನಿಲವನ್ನು ನಾವು ಸುಲಭವಾಗಿ ಉತ್ಪಾದಿಸಬಹುದು ಎಂದು ಹೇಳಲಾಗ್ತಾ ಇದೆ. ಮತ್ತು ಈ ಒಂದು DME ಗುಣಲಕ್ಷಣಗಳು ಈಗ ನಾವು ಬಳಸುತ್ತಿರುವ LPGಗೆ ಹತ್ತಿರವಾಗಿದ್ದು, ಹಾಗಾಗಿ ಇದೊಂದು ಅತ್ಯಂತ ಶುದ್ಧ ಇಂಧನ ಎಂದು ಕೂಡ ಗುರುತಿಸಲ್ಪಟ್ಟಿದೆ. ಇನ್ನು ಇಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಏನೆಂದರೆ, ಸಾಮಾನ್ಯವಾಗಿ ಹೊಸ ಇಂಧನ ಮಾರುಕಟ್ಟೆಗೆ ಬಂದಾಗ ಹೊಸ ಸ್ಟವ್ ಮತ್ತು ಹೊಸ ಸಿಲಿಂಡರ್ ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆದರೆ ಈ ಒಂದು DME ವಿಷಯದಲ್ಲಿ ಅಂತಹ ಯಾವುದೇ ಆರ್ಥಿಕ ಹೊರೆ ಗ್ರಾಹಕರ ಮೇಲೆ ಬೀಳೋದಿಲ್ಲ. ಯಾಕಂದರೆ ಈಗ ನಿಮ್ಮ ಮನೆಯಲ್ಲಿರುವಂತಹ ಏನು LPG ಸಿಲಿಂಡರ್ಗೆ ರೆಗ್ಯುಲೇಟರ್ಗಳು, ಗ್ಯಾಸ್ ಪೈಪ್ಗಳು, ಸ್ಟವ್ಗಳು, ಬರ್ನರ್ಗಳು ಬಳಕೆ ಮಾಡ್ತಿದ್ದೀರೋ, ಇದನ್ನೇ ನೀವು ಬಳಸಿ ಹೊಸ ಅನಿಲದಿಂದ ಅಡುಗೆ ಮಾಡಬಹುದು ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ. ಸದ್ಯ ಕೇಂದ್ರ ಸರ್ಕಾರ ಇದುವರೆಗೆ ಅಧಿಕೃತ ದಿನಾಂಕ ಯಾವಾಗಿಂದ ಜಾರಿಗೆ ಬರುತ್ತೆ ಎಂಬ ಒಂದು ದಿನಾಂಕ ಘೋಷಣೆ ಮಾಡಿಲ್ಲ. ಆದರೆ ಮಾಹಿತಿ ಬಂದ ಕೂಡಲೇ ನಾವು ನಿಮಗೆ ವಿಡಿಯೋ ಮಾಡಿ ತಲುಪಿಸುತ್ತೇವೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಮಾರ್ಚ್ 31ರವರೆಗೆ ರಾಜ್ಯದಲ್ಲಿ ಭಾರೀ ಮಳೆ ಮತ್ತು ಈ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ಬಂದಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ರಾಜ್ಯದಲ್ಲಿ ಆಲಿಕಲ್ಲು ಮಳೆಯಾಗಿ ಕರ್ನಾಟಕ ಎನ್ನುವುದು ಮಿನಿ ಕಾಶ್ಮೀರ ಎಂಬಂತೆ ಆಗಿತ್ತು. ಇದೀಗ ಹವಾಮಾನ ಇಲಾಖೆಯಿಂದ ಮತ್ತೊಮ್ಮೆ ಮುನ್ಸೂಚನೆ ಬಂದಿದೆ. ಮುಂದಿನ 1 ವಾರಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಗದಗ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಈ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಮಳೆ ಆಗಲಿದೆ ಮತ್ತು ಈ ಜಿಲ್ಲೆಗಳನ್ನು ಆರೆಂಜ್ ಅಲರ್ಟ್ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, 1 ವಾರಗಳ ಕಾಲ ಈ ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ ಅಂತೆ. ಹೌದು, ಈ ಬಾರಿ ವಿಜಯಪುರ, ಧಾರವಾಡ, ಹಾವೇರಿ, ಗದಗ, ಚಿಕ್ಕಮಗಳೂರು, ಮಂಡ್ಯ, ಕೋಲಾರ ಮತ್ತು ಹಾಸನ ಈ 8 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ಬಂದಿದೆ. ಈಗಾಗಲೇ ಇತ್ತೀಚೆಗೆ ವಿಜಯಪುರ, ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಆಲಿಕಲ್ಲು ಮತ್ತು ಬಿರುಗಾಳಿಯೊಂದಿಗೆ ಸಾಧಾರಣ ಗುಡುಗು ಸಹಿತ ಮಳೆಯಾಗಿರುವುದು ವರದಿಯಾಗಿದ್ದು, ಈಗ ಮತ್ತೊಮ್ಮೆ ಮಾರ್ಚ್ 31ರೊಳಗೆ ಮತ್ತೊಂದು ಬಾರಿ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ನಿಮ್ಮ ಊರಲ್ಲೂ ಕೂಡ ಮಳೆ ಆಗುತ್ತಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಬನ್ನಿ ಈಗ ಕೊನೆಯ ಮಾಹಿತಿಗೆ ಹೋಗೋಣ. ಕಳೆದ 15 ದಿನಗಳಿಂದ ಸತತವಾಗಿ ಕುಸಿತ ಕಂಡ ಬಂಗಾರ ಒಂದೇ ದಿನ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಈಗ ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ ಏರಿಕೆಯಾಗಿದೆ. ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡುವವರಾಗಿದ್ದರೆ ಇದೊಂದು ನಿಮಗೆ ಶಾಕಿಂಗ್ ಸುದ್ದಿ. ಕಳೆದ 15 ದಿನಗಳಿಂದ ಏನು ಚಿನ್ನ ಮತ್ತು ಬೆಳ್ಳಿ ಕುಸಿತ ಕಂಡಿತ್ತು, ಈಗ ಒಂದೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಬೆಲೆ ಏರಿಕೆ ಖರೀದಿ ಮಾಡುವವರಲ್ಲಿ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆ ಆಗುತ್ತೋ ಅಥವಾ ಹೆಚ್ಚಾಗುತ್ತೋ ಎಂಬ ಆತಂಕ ಇನ್ನಷ್ಟು ಜೋರು ಮಾಡಿದೆ. ಯಾಕಂದ್ರೆ ಸ್ನೇಹಿತರೆ, 1 ಗ್ರಾಂ ಬಂಗಾರದಲ್ಲಿ 376 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ 10 ಗ್ರಾಂಗೆ 3760 ರೂಪಾಯಿ ಏರಿಕೆಯಾಗಿದ್ದು, 100 ಗ್ರಾಂ ಬಂಗಾರ 37,600 ರೂಪಾಯಿ ಏರಿಕೆಯಾಗಿದೆ. ಅಂದ್ರೆ 24 ಕ್ಯಾರೆಟ್ 1 ಗ್ರಾಂ ಬಂಗಾರ
ಮಾರ್ಚ್ 25ರ ಮಾರುಕಟ್ಟೆ ಪ್ರಕಾರ 14,600 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,46,000 ರೂಪಾಯಿ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಪ್ರತಿ ಗ್ರಾಮ್ಗೆ 15 ರೂಪಾಯಿ ಏರಿಕೆ ಆಗಿದೆ. ನಿನ್ನೆ 235 ರೂಪಾಯಿ ಇತ್ತು, ಇವತ್ತು 250 ರೂಪಾಯಿ, ಅಂದರೆ 1 ಕೆಜಿ ಬೆಳ್ಳಿ 2.5 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.